ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪೋರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, SSP ಕಡೆಯಿಂದ ಎರಡು ಪ್ರಮುಖ ಅಪ್ಡೇಟ್. ಓಕೆ, ಇಂಪಾರ್ಟೆಂಟು ಗುಡ್ ನ್ಯೂಸು ಕೂಡ. ಓಕೆ ಸ್ನೇಹಿತರು, ನಾ ಏನಪ್ಪ ಅಂತಂದರೆ ಈಗಳ ಡೇಟ್ ಎಕ್ಸ್ಟೆಂಡೆಡ್ ಬಗ್ಗೆ ಈಗಳನ್ನ ನಾವು ವಾಟ್ಸಪ್ ಚಾನಲಲ್ಲೂ ಕೂಡ ತಿಳಿಸಿದ್ದೆ. ಬಟ್ ಅದಾಗಿ ಕೂಡ ನಾನು ನಿನ್ನೆ ಸಾಯಂಕಾಲ ಒಂದು ವೀಡಿಯೋ ಮಾಡಿ ಹಾಕಿದಾಗ ಅದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಲಾಸ್ಟ್ ಡೇಟ್ ಮುಗಿತಾ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿಬಿಟ್ಟು ಕ್ಲಾರಿಫಿಕೇಷನ್ ಕೊಡೋಣ ಅಂತಂದು ಮತ್ತು ಇನ್ನೂ ಒಂದು ಗುಡ್ ನ್ಯೂಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ ಸ್ನೇಹಿತರೆ, ನೀವು ಲಾಸ್ಟ್ ಡೇಟ್ ಬಗ್ಗೆ ತಿಳ್ಕೊಬೇಕಂತಂದರೆ ನೀವು ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿದ್ರು ಕೂಡ ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ಸಿಗ್ತಾ ಇರ್ತವೆ. ಬಟ್ ಇವಾಗ ನೀವು SSP ಪೋರ್ಟಲಲ್ಲೂ ಕೂಡ ಬಂದರೂ ಕೂಡ ನಿಮ್ಗೆ ಗೊತ್ತಾಗ್ತದೆ. ಸರಿ, ಇಲ್ಲಿ ಬಂತಂದರೆ ಗೊತ್ತಾಗ್ತದೆ ನೋಡಿರಿ. ಒಂದು ಲಾಸ್ಟ್ ಡೇಟು 10/3/2025 ಇರ್ತಕ್ಕಂಥ ಡೇಟ್ನ ಇಲ್ಲಿ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಯಾರಿಗೆಲ್ಲಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ವೃತ್ತಿಪರ ಪದವಿ ಅಂತಂದರೆ ಪ್ರೊಫೆಷ್ನಲ್ ಕೋರ್ಸು, ವೃತ್ತಿಪರ ಸ್ನಾತಕೋತ್ತರ ಪದವಿ ಅಂತಂದರೆ ಪ್ರೊಫೆಷ್ನಲ್ಲೇ PG ಮಾಡ್ತಿರ್ತಾರಲ್ಲ ಅವರು, ಮತ್ತು ನರ್ಸಿಂಗ್ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅಂತಂದರೆ ಈಗ ನರ್ಸಿಂಗ್ ಮಾಡತಕ್ಕಂಥ ಏನಾಗಿದೆ ಅಂತಂದರೆ ನರ್ಸಿಂಗ್ದವ್ರದ್ದು ಈಗ ತಾನೇ ಎಕ್ಸಾಮ್ ಮುಗಿದಿರೋ ಕಾರಣ ಏನು ಮಾಡಿರ್ತಾರೆ ಅಂದರೆ ಇವಾಗ ತಾನೇ ಅಡ್ಮಿಷನ್ ಆಗಿರೋ ಕಾರಣ ಅವ್ರಿಗೆ ಡೇಟ್ ಬೇಕು. ಅವಾಗ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಬೇಕು. ಸೊ ಹಂಗಾಗಿ ನರ್ಸಿಂಗ್ದವ್ರಿಗೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಡೇಟ್ ಕಾಣಿಸ್ತಿದೆ 31/3/2025. ಓಕೆ, ಆ್ಯಂಡ್ ಮೇನಾಗಿ ನೋಟ್ಸ್ ನೆನ್ಪಿಟ್ಕೋಬೇಕು. ಇಲ್ಲಿ ಮುಂದೆ ಬರೆದಿದ್ದಾರೆ, ಅರ್ಜಿಗಳನ್ನು ಕೇವಲ ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತಂದರೆ ಪಿ ರಿಇಂಬರ್ಸ್ಮೆಂಟ್ ಅಂತ ಏನು ಸ್ಟೇಟಸಲ್ಲಿ ಬರ್ತದೆ ಅದು ಒಂದೇ ಬರ್ತದೆ. ಈಗಾಗಲೇ ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ಈಗ 4,000 ರೂಪಾಯಿ ಅಮೌಂಟು ಬಹಳಷ್ಟು ಹುಡುಗರು. ಓಕೆ, ಭಾಳಷ್ಟು ನಿನ್ನೆನೇ ಆಲ್ಮೋಸ್ಟು ಎಷ್ಟು ಹುಡುಗರು ಬಂದಿದೆ. ಬಟ್ ಇನ್ನೂ ಕೂಡ ಪೆಂಡಿಂಗಲ್ಲೂ ಕೂಡ ಇದ್ದಾವೆ. ಬೇಗನೆ ಅಪ್ಲಿಕೇಶನ್ ಹಾಕಿದವ್ರಿಗೆ ಬಂದಿದೆ. ಇವಾಗ ಅಪ್ಲಿಕೇಶನ್ ಹಾಕಿದವ್ರಿಗೆ ಇನ್ನೂ ಕೂಡ ಲೇಟ್ ಆಗ್ತದೆ. ಇವಾಗ ಯಾರೆಲ್ಲ ಇಲ್ಲಿವರೆಗೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೋ ಈ ಮಂತಲ್ಲೇ ನಿಮ್ಮ ಒಂದು ಅಮೌಂಟ್ ಕೂಡ ಅದು ಬರ್ತದೆ. ಓಕೆ ಸರಿನಾ? ಸರಿ. ಆ್ಯಂಡ್ ಕೆಲವೊಬ್ರಿಗೆ ಇನ್ನೂ ಕೂಡ ಸ್ಟೇಟಸಲ್ಲಿ ಎಸ್ ಅಂತ ಬಂದಿದೆ, ಇನ್ನೂ ಕೂಡ DBT ಅವೇಟೆಡ್ ಬಂದಿಲ್ಲ ಅಂತ ಹೇಳ್ತಿದ್ರಿ. ಎಸ್ ಅಂತ ಬಂದರೆ ಅವೇಟೆಡ್ ಕೂಡ ಇನ್ನೂ 1 ವೀಕಲ್ಲಿ ಆಗುತ್ತೆ ಅದನ್ನು ಕೂಡ. ಯಾಕಂದರೆ ಬೇಗನೆ ಪಿ ರಿಇಂಬರ್ಸ್ಮೆಂಟ್ನ ಪುಷ್ ಮಾಡ್ತಾಯಿದ್ದಾರೆ. ಓಕೆ, ಪಿ ರಿಇಂಬರ್ಸ್ಮೆಂಟ್ ಏನು ಮಾಡ್ತಾಯಿದ್ದಾರೆ, ಎಲ್ಲರೂ ಕೂಡ ಕೊಡ್ತಾಯಿದ್ದಾರೆ. ನೆನ್ಪಿಡ್ಕೋರಿ, ಇದು ಒಂದೇ ಬರೋದು ಅಂತಂದರೆ ಈಗ ಶುಲ್ಕ ಮರುಪಾವತಿ ಮಾತ್ರ ಬರ್ತದೆ. ಬಟ್ ಈಗ ವಿದ್ಯಾಸಿರಿ ಆಯಿತು ಮತ್ತು ರೈತ ವಿದ್ಯಾನಿಧಿ ಆಯಿತು, ಅದನ್ನ ಯಾವುದೇ ರೀತಿ ನಿಮಗೆ ಪರಿಗಣಿಸಲ್ಲ. ಓಕೆ, ಏನೇ ಆಗಲಿ ಇಷ್ಟಾದ್ರೂ ಅಮೌಂಟ್ ಬರ್ತದೆ, ಇದನ್ನ ಅರ್ಥ ಪಡ್ಕೊರಿ. ಓಕೆ, ಇದು ಒಂದು ಅಪ್ಡೇಟು, ಡೇಟ್ ಎಕ್ಸ್ಟೆಂಡ್ ಆಗಿರೋದು ಎಲ್ಲಿವರೆಗೂ ಈ ಮಂತು 31 ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹಾಕ್ರಿ. ಯಾಕಂದರೆ ನಾನೇ ಏನು ಮಾಡಿದ್ದೀನಿ ಅಂತಂದರೆ February 20 ಮೇಲ್ಗಡೆ ಹಾಕಿದ್ದೆ ಆ್ಯಕ್ಚುಲಿ ನಾನು. ಈಗಾಗಲೇ ಅಂತಾರೆ ಮಾರ್ಚ್, ಈಗ ಬಂದುಬಿಟ್ಟು ನೋಡಿದ್ರೆ March 13 ಅಂದರೆ 25 ಡೇಸಲ್ಲಿ ನಮ್ಮ ಸ್ಕಾಲರ್ಶಿಪ್ ಬಂದಿದೆ. ಸೊ ಹಂಗಾಗಿಬಿಟ್ಟು ನೀವು ಕೂಡ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ರಿ ಈಗ. ಓಕೆ, ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇದು ಎರಡನೇ ಅಪ್ಡೇಟ್ ಏನಪ್ಪ ಅಂದರೆ ಹಣ ಎಲ್ಲರೂ ಕೂಡ ಕೊಡ್ತಾಯಿದ್ದಾರೆ. ಅಂತಂದರೆ ಬೇಗನೆ ಅಮೌಂಟ್ ಎಲ್ಲರೂ ಕೂಡ ಶಾಂಕ್ಷನ್ ಆಗ್ತಿದ್ದವು. ನೋಡಿ, ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕ್ರಿ, ವಿತಿನ್ 1 ವೀಕಲ್ಲೇ ನಿಮ್ಗೆ ಅಮೌಂಟ್ ಮೆನ್ಷನ್ ಮಾಡಿಬಿಡ್ತದೆ. ಓಕೆ, ಅಂದರೆ ಅಪ್ಲಿಕೇಶನ್ ಹಾಕಿರಿ 1 ವೀಕಲ್ಲೇ ಮೆನ್ಷನ್ ಮಾಡ್ತದೆ. ಆ್ಯಂಡ್ ಇನ್ನೂ 1 ವೀಕ್ ಬಿಟ್ಟರೆ DBTಯಲ್ಲಿ ಅವೇಟೆಡ್ ಬರ್ತದೆ. ಆ್ಯಂಡ್ ಇನ್ನೂ 1 ವೀಕ್ ಬಿಟ್ಬಿಟ್ರೆ ಅದು ಹಣ್ಣನೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಬಂದು ಸೇರುತ್ತೆ. ಸೊ ಸ್ಪೀಡಾಗಿ ವರ್ಕ್ ನಡೀತದೆ SSPದಲ್ಲಿ. ಯಾವುದು ಓನ್ಲಿ ಫಾರ್ ಯಾವುದಪ್ಪ ಅಂದರೆ ಶುಲ್ಕ ಮರುಪಾವತಿದು ಮಾತ್ರ. ಓಕೆ, ಆ್ಯಂಡ್ ಈಗಾಗಲೇ ಯಾರೆಲ್ಲ ಫುಡ್ ಆ್ಯಂಡ್ ಅಕಾಮಿಡೇಷನ್ ತೊಗೊಂಡಿದ್ರು, ಭಾಳಷ್ಟು ಹುಡುಗರು ತೊಗೊಂಡಿದ್ದಾರೆ. ಬಟ್ ಅವ್ರು ಇವಾಗ ಬರೋಲ್ಲ, ನೆಕ್ಸ್ಟ್ ಇಯರಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಓಕೆ ಸರಿ, ಇದೆಲ್ಲನೂ ಕೂಡ ಅಪ್ಡೇಟು. ಏನಾದರೂ ಮತ್ತೆ ಅಪ್ಡೇಟ್ ಬಂದರೆ ತಿಳಿಸೋಣ ಅಂತ. ಅಲ್ಲಿವರೆಗೂ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ.